ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನಿನ್ನೆಯಿಂದ ಏನು ಮಾರ್ಕೆಟ್ ಪತನ, ಪಾತಾಳ, ದಾರಿ ಕಾಣದಾಗಿದೆ, ಮುಂದಕ್ಕೆ ಏನು ಗತಿ, ಈ ತರ ಯೂಟ್ಯೂಬ್ ಥಂಬ್ನೇಲ್ಸ್ನ ಮತ್ತೆ ಹೆಡ್ಲೈನ್ಸ್ನ ನೋಡಿ 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 ಬೇಜಾರಾಗ್ಬಿಟ್ಟಿರ್ತೀರಾ. ಇವತ್ತು ನಾನು ನಿಮ್ಗೊಂದು ಪಾಸಿಟಿವ್ ವಿಚಾರನ ಹೇಳ್ತಾ ಇದ್ದೀನಿ. ಪಾಸಿಟಿವ್ ಆಗಿ ಒಂದು ಟೆಕ್ನಿಕಲ್ ಫಾರ್ಮೇಶನ್ ಆಗ್ತಾ ಇದೆ. ಸೊ ಅದನ್ನ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ತೋರ್ಸೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ನಿಮ್ಗೆ ಮಾರ್ಕೆಟ್ ಅಲ್ಲಿ ಅಯ್ಯೋ ಬಿಡಪ್ಪ ಅನ್ನೋ ತರ ಏನಾದ್ರು ಫೀಲಿಂಗ್ ಇತ್ತು ಅಂತಂದ್ರೆ ನಿಮ್ಗೆ ಸ್ವಲ್ಪ ಹೋಪ್ಸು ಬಂದೇ ಬರುತ್ತೆ. ಸೊ ಹಾಗಾದ್ರೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ, ಬೀಳ್ಬೇಕಾದ್ರೆ ಮಾರ್ಕೆಟ್ ಬೀಳ್ಬೇಕಾದ್ರೆ ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಮಾಡಿಸೋರು ಇದ್ದೇ ಇರ್ತಾರೆ. ನೀವು ಪ್ಯಾನಿಕ್ ಆಗಬಾರ್ದು ಅಷ್ಟೇ. ಮಾರ್ಕೆಟ್ ನೆನೆ ಓಪನ್ ಆಗಿದ ತಕ್ಷಣ ತುಂಬಾ ಜನ ಫಸ್ಟ್ ಮಿನಿಟ್ ಅಲ್ಲೇ ಸೆಲ್ ಮಾಡ್ಬಿಟ್ಟಿದ್ದೀರಾ. ನಂಗೆ ಗೊತ್ತಿದೆ, ತುಂಬಾ ಜನ ಓಪನ್ ಆಗ್ತಾ ಇದ್ದಂಗೆ ಇನ್ನೇನ್ ದಾರಿನೇ ಇಲ್ಲ ಮಾರ್ಕೆಟ್ ಅಲ್ಲಿ, ಇಲ್ಲಿಗೆ ಮುಗ್ದೋಯ್ತು ಅನ್ನೋ ತರನೇ ತುಂಬಾ ಜನ ರಿಯಾಕ್ಟ್ ಮಾಡಿ ಓಪನಿಂಗ್ ಅಲ್ಲಿ ಸೆಲ್ ಮಾಡಿದ್ದೀರಾ. ಆದ್ರೆ ಇವತ್ತು ನಿನ್ನೆ ಲೋಗೆ ನಿಫ್ಟಿ ಲೆಕ್ಕ ಹಾಕಿದ್ರೆ 900 ಪಾಯಿಂಟ್ ರಿಕವರಿ ಆಗಿದೆ. ನಾನು ಇವಾಗ ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ. ಸೊ ಏನಾಗುತ್ತೆ, ಯೂಶಲಿ ಸಿಚುವೇಶನ್ ಎಲ್ಲ ನಿಮ್ಗೆ ನೆಗೆಟಿವ್ ಇದ್ದಾಗ ಪ್ಯಾನಿಕ್ ಕ್ರಿಯೇಟ್ ಮಾಡಿಸೋರು ಇರ್ತಾರೆ. ಪ್ಯಾನಿಕ್ ನ್ಯೂಸ್ನ ನೀವು ನೋಡಿದ ತಕ್ಷಣ ನೀವು ಅದೇ ತರನೇ ರಿಯಾಕ್ಟ್ ಮಾಡ್ತೀರಾ. ಸೊ ಇದು ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ನೀವು ಮುಂದಕ್ಕೆ ಪ್ಯಾನಿಕ್ ಆಗಲ್ಲ. ಸೊ ಏನದು ನೋಡಿ, ಮೊದಲೇದಾಗಿ ಇದು ನಿಫ್ಟಿಯ ವೀಕ್ಲಿ ಚಾರ್ಟ್. ಓಕೆ, ಸೊ ನಾನು ಆಲ್ಮೋಸ್ಟ್ 2-3 ವೀಕಿಂದನೂ ನನ್ನ ವಿಡಿಯೋಸ್ ಅಲ್ಲಿ ಹೇಳ್ಕೊಳ್ತಾ ಬಂದಿದ್ದೆ. ನೋಡಿ, ಬಾಟಮ್ ಆಯ್ತಾ, ವೀಕ್ಲಿ ಅನಾಲಿಸಿಸ್ ಅಲ್ಲೂ ಹೇಳಿದ್ದೀನಿ. ಟ್ರಂಪ್ ಟ್ಯಾರಿಫ್, ಸ್ಟಾಕ್ ಮಾರ್ಕೆಟ್ ಏನಾಗಬಹುದು, ಇದು ಒಂದು ವೀಕ್ಲಿ ಅನಾಲಿಸಿಸ್. ಇದರಲ್ಲೂ ಹೇಳಿದ್ದೀನಿ ಇನ್ನೂ ಬಾಟಮ್ ಆಗಿಲ್ಲ, ಇನ್ನೂ ಬೀಳೋವಂಥ ಚಾನ್ಸಸ್ ಇದೆ. ಪ್ಲಸ್ ಬಾಟಮ್ ನಲ್ಲಿ ಬೈ ಮಾಡೋದಕ್ಕೆ ಅಲ್ಟಿಮೇಟ್ ಸ್ಟ್ರಾಟಜಿ. ಈ 3 ವಿಡಿಯೋಸ್ ನೀವು ನೋಡಿಲ್ಲ ಅಂತಂದ್ರೆ ಇದಾದ್ಮೇಲೆ ಇದನ್ನ ನೋಡ್ಕೊಳ್ತಾ ಬನ್ನಿ. ಅದು ನೋಡಿದಾಗ ಇವತ್ತಿನ ಈ ವಿಡಿಯೋ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಯಾಕೆ ಅಂತಂದ್ರೆ ನೋಡಿ, ಈ ಬಾಟಮ್ ನಲ್ಲಿ ಬೈ ಮಾಡೋದಕ್ಕೆ ಅಲ್ಟಿಮೇಟ್ ಸ್ಟ್ರಾಟಜಿ ಅಂತಂದ್ರೆ ಇವತ್ತಿನ ಸಿಚುಯೇಷನ್ ಇದಕ್ಕೆ ಪರ್ಫೆಕ್ಟ್ ಆಗಿದೆ. ಹೆಂಗೆ ಅಂತಂದ್ರೆ ನೋಡಿ, ಮೊದಲೇದಾಗಿ RSI ಡೈವರ್ಜೆನ್ಸ್ ಅಂತಂದ್ರೆ ಏನು ಅಂತ ಈ ವಿಡಿಯೋದಲ್ಲಿ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಅಗೈನ್ ಇವತ್ತು ಎಕ್ಸ್ಪ್ಲೈನ್ ಮಾಡ್ತೀನಿ. ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ಬೀಳ್ಬೇಕಾದ್ರೆ ಅಥವಾ ಯಾವುದೇ ಒಂದು ಸ್ಟಾಕ್ ಬೀಳ್ಬೇಕಾದ್ರೆ ಬಾಟಮ್ ಅಲ್ಲಿ ನೋಡಿ, ಈ ತರ ಬಾಟಮ್ ಅಲ್ಲಿ ನಮ್ಗೆ ಒಂದು ಏನು ಅಂತಂದ್ರೆ ಮಾರ್ಕೆಟ್ ಮೇಕ್ಸ್ ನ್ಯೂ ಲೋ ಬಟ್ RSI ಡಸಂಟ್ ಮೇಕ್ ನ್ಯೂ ಲೋ ಅಂತ ಹೇಳ್ತೀವಿ. ಅಂದ್ರೆ ಮಾರ್ಕೆಟ್ ಇಲ್ಲಿಂದ ಇಲ್ಲಿಗೆ ನ್ಯೂ ಲೋ ಮಾಡ್ತು, ಆದ್ರೆ RSI ಪ್ರೀವಿಯಸ್ಲಿ ಏನ್ ಲೋ ಮಾಡಿತ್ತೋ ಅದನ್ನ ನೆಕ್ಸ್ಟ್ ಟೈಮ್ ಮಾಡೋದಿಲ್ಲ. ಇದು ಯೂಶಲಿ ಬಾಟಮ್ ಕ್ರಿಯೇಟ್ ಆಗಿ ಅಲ್ಲಿಂದ ಮೇಲಕ್ಕೆ ಹೋಗುತ್ತೆ. ಇದೇ ಸಿಚುವೇಶನ್ ಈಗ ನಿಫ್ಟಿಯಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ನೋಡಿ, ನಿಫ್ಟಿಯ ಚಾರ್ಟ್ ಇದು. ನೋಡಿ, ನಿಫ್ಟಿ ಇವಾಗ ಈ ಟ್ರೆಂಡ್ಗೆ, ಈ ಡೌನ್ ಟ್ರೆಂಡ್ಗೆ ಬಾಟಮ್ ಅಲ್ಲಿ ಇದೆ. ಈ ಸಿಚುವೇಶನ್ ಕ್ರಿಯೇಟ್ ಆಗ್ಬೋದು ಅನ್ನೋ ರೀಸನ್ಗೆನೆ ನಾನು ಮೊನ್ನೆನೆ ಇದನ್ನ ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದಂಥದ್ದು. ನೋಡಿ, ಈಗ ನಿಫ್ಟಿ ಬಾಟಮ್ ಅಲ್ಲಿ ಇದೆ. ನೋಡಿ, ಇಲ್ಲಿ ಲೋ ಮಾಡಿದಾಗ ರೀಸೆಂಟ್ ಲೋ ಬಂದು 21,964. ಈ ಟೈಮಲ್ಲಿ RSI ಲೋ ಎಷ್ಟಿತ್ತು, ಲೋಯೆಸ್ಟ್ ಪಾಯಿಂಟ್ RSI 34.15 ಇತ್ತು. ಓಕೆ, 34.15. ಓಕೆನಾ. ಸೊ ಈಗ ರೀಸೆಂಟ್ ಲೋ ಏನಿತ್ತು ನಿನ್ನೆ ಅದು ಬ್ರೇಕ್ ಆಗೋಯ್ತು. ಇದರಲ್ಲೂ 21,743. ಅಂದ್ರೆ ಇಲ್ಲಿಂದ ಇಲ್ಲಿಗೆ ಲೋ ಜಾಸ್ತಿ ಮಾಡ್ತು. ನೋಡಿ, ಇಲ್ಲಿಂದ ಇಲ್ಲಿಗೆ ಲೋ ಏನಾಗಿದೆ, ಜಾಸ್ತಿ ಆಗಿದೆ. ಅಂದ್ರೆ ಇಲ್ಲಿ ಲೋ 21,900 ಚಿಲ್ಲರೆ, ಇಲ್ಲಿ ಲೋ 21,743. ಸೊ ಮಾರ್ಕೆಟ್ ಮೇಕ್ಸ್ ನ್ಯೂ ಲೋ, ಆದ್ರೆ RSI ಡೈರೆಕ್ಷನ್ ನೋಡಿ, RSI ಡಸಂಟ್ ಮೇಕ್ ನ್ಯೂ ಲೋ. ಯೂಶುವಲಿ ಏನಂತಂದ್ರೆ ನೋಡಿ, ಇಲ್ಲೆಲ್ಲ ನೀವು ನೋಡ್ಕೊಂಡ್ ಬಂದ್ರೆ ನೋಡಿ, ಇಲ್ಲಿಂದ ಬೀಳ್ತಾ ಇದೆ ಅಂತಂದ್ರೆ RSIನೂ ಬೀಳ್ತಾ ಇರುತ್ತೆ. ಬಿದ್ದಾಗೆಲ್ಲ RSI ಬೀಳ್ತಾ ಇರುತ್ತೆ. ಬಾಟಮ್ ಅಲ್ಲಿ ಇಲ್ಲಿ ಪ್ರೈಸಸ್ ಮೇಕ್ಸ್ ನ್ಯೂ ಲೋ ಬಟ್ RSI ಡಸಂಟ್ ಮೇಕ್ ಅಂತಂದಾಗ ಮೈಟ್ ಬಿ ದ ಬಾಟಮ್ ಆಗ್ಬಹುದು. ಆದ್ರೆ ಇವತ್ತು ನಾನು ಈ ವಿಡಿಯೋ ಮಾಡಬೇಕಾದ್ರೆ ಈಗ ಸದ್ಯಕ್ಕೆ 22,668 ಇದೆ. ಸೊ ಇವತ್ತು
ಮಂಗಳವಾರ 8ನೇ ತಾರೀಕು ಏಪ್ರಿಲ್ 2025. ಆದರೆ ಇನ್ನ 3 ದಿನ ನಮಗೆ ಈ ವೀಕ್ಲಿ ಕ್ಯಾಂಡಲ್ ಕ್ಲೋಸ್ ಆಗಬೇಕು. ಅಂದ್ರೆ ಇದು ರನ್ನಿಂಗ್ ವೀಕ್ಲಿ ಕ್ಯಾಂಡಲ್. ಈಗ ಇದು ಹಿಂಗೆ ಕ್ಲೋಸ್ ಆಗಿದ್ರೆ ನಮಗೆ ಇದು ಒಂದು ಏನ್ ಹೇಳ್ತೀವಿ, RSI ಡೈವರ್ಜೆನ್ಸ್ ಆಯ್ತು ಅಂತ. ನೆಕ್ಸ್ಟ್ ವೀಕು ಈ ವೀಕ್ ನ ಹೈ ಮೇಲ್ಗಡೆ ಟ್ರೇಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಮಾತ್ರ ಇದು ಬಾಟಮ್ ಆಯ್ತು ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಆದ್ರೆ ಈಗ 2 ದಿನಕ್ಕೆ ನಾವು ಇದನ್ನ ಕನ್ಸಿಡರ್ ಮಾಡಕ್ ಆಗಲ್ಲ. ಯಾಕೆಂತಂದ್ರೆ ನೆಕ್ಸ್ಟ್ ನಾಳೆ ಏನಾದ್ರು ಮತ್ತೆ ಏನಾದ್ರು ರಿವರ್ಸ್ ಬಂತು, ಮತ್ತೆ RSI ಏನಾದ್ರು ನ್ಯೂ ಲೋ ಮಾಡ್ತು, ಅಥವಾ ಮತ್ತೆ ಏನಾದ್ರು ರೆಡ್ ಕ್ಯಾಂಡಲ್ ಆಗೋಯ್ತು ಅಂತಂದ್ರೆ ಇದು ಕನ್ಸಿಡರೇಷನ್ ಇರೋದಿಲ್ಲ. ಸೊ ಹಾಗಾಗಿ ಏನಂತಂದ್ರೆ ಯಾರಿಗೆ ಪೇಷನ್ಸ್ ಇರುತ್ತೆ ಅವರು ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ನ ಮಾಡ್ಬೋದು. ಯಾರಿಗೆ ಪೇಷನ್ಸ್ ಇರಲ್ಲ ಏನೂ ಮಾಡಕ್ಕಾಗಲ್ಲ. ನೋಡಿ ಈ ಟೈಮಲ್ಲೂ ಅಷ್ಟೇ, ಇಲ್ಲಿಂದ ಇಲ್ಲಿಗೆ ಮಾರ್ಕೆಟ್ ಮೇಲಕ್ಕೆ ಹೋದಾಗ ತುಂಬಾ ಜನ ಇದೇ ಬಾಟಮ್ ಆಗೋಯ್ತು, ಮಾರ್ಕೆಟ್ ಇನ್ ಮೇಲಕ್ಕೆ ಹೋಗುತ್ತೆ ಅಂತ ಹೇಳಿದ್ರು. ಆದ್ರೆ ಅದೇ ಟೈಮಲ್ಲಿ ನಾನು ವಿಡಿಯೋ ಮಾಡಿ ಪೋಸ್ಟ್ ಮಾಡಿದ್ದೆ, ನೋಡಿ 20 SMA ಮೇಲ್ಗಡೆ ಮಾರ್ಕೆಟ್ ಹೋಗಿಲ್ಲ ಅಂತಂದ್ರೆ ಸ್ಟಿಲ್ ಕರೆಕ್ಷನ್ ಇದೆ ಅಂತ. ಆದ್ರೆ ಈಗ ಈ ಕ್ಯಾಂಡಲ್ ಫಾರ್ಮೇಶನ್ ಆಗ್ಬೇಕಾದ್ರೆ 20 SMA ಮೇಲ್ಗಡೆ ಇಲ್ಲ, ಆದ್ರೆ ನಮ್ಗೆ ಇವಾಗ RSI ಡೈವರ್ಜೆನ್ಸ್ ಬರ್ತಾ ಇದೆ. ಸೊ ಹಾಗಾಗಿ RSI ಡೈವರ್ಜೆನ್ಸ್ ಆದ್ಮೇಲೆ 20 SMA ಮೇಲ್ಗಡೆ ಫರ್ದರ್ ಹೋಗ್ಬೋದು. ಆದ್ರೆ ಬಾಟಮ್ ಅಲ್ಲಿ ಬೈ ಮಾಡೋ ಟೈಮಲ್ಲಿ ಅಂದ್ರೆ ಎಲ್ಲಾರು ಈ ಟೈಮಲ್ಲಿ ಪ್ಯಾನಿಕ್ ಅಲ್ಲಿ ಇರ್ತಾರೆ, ಇನ್ ಮಾರ್ಕೆಟೇ ಮೇಲಕ್ಕೆ ಹೋಗಲ್ಲ ಅಥವಾ ಈ ಸ್ಟಾಕೇ ಮೇಲಕ್ಕೆ ಹೋಗಲ್ಲ ಅನ್ನೋ ಟೈಮಲ್ಲೇ RSI ಡೈವರ್ಜೆನ್ಸ್ ಕ್ರಿಯೇಟ್ ಆಗುವಂಥದ್ದು. ಆ ಟೈಮಲ್ಲಿ ಅದು ಬಾಟಮ್ ಆಗಿ ಅಲ್ಲಿಂದ ಒಂದು 10% 15% ಮೇಲಕ್ಕೆ ಹೋಗುವಂತ ಚಾನ್ಸಸ್ ಇರುತ್ತೆ. ಸೊ ಇದೇನು ಅಂತಂದ್ರೆ ನೀವೊಂದು ಸ್ಟಡಿ ಇದನ್ನ ಯಾವಾಗ ಮಾರ್ಕೆಟ್ ಅಥವಾ ಒಂದು ಸ್ಟಾಕು ಬಾಟಮ್ ಅಲ್ಲಿ ಇದೆಯೋ ಆ ಟೈಮಲ್ಲಿ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡಬೇಕು. ಯಾವ ಟೈಮಲ್ಲಿ ಯಾವ ಸ್ಟ್ರಾಟಜಿನ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇವಾಗ ಎಲ್ಲರ ಸಿಚುವೇಶನ್ ಏನಿದೆ, ಮಾರ್ಕೆಟ್ ಮೇಲಕ್ಕೆ ಹೋಗಲ್ಲ ಅನ್ನೋದು ಮೈಂಡ್ ಅಲ್ಲಿ ಇದೆ, ಮಾರ್ಕೆಟ್ ಇನ್ನ ಪಾತಾಳ ಅನ್ನೋದು ಮೈಂಡ್ ಅಲ್ಲಿ ಇದೆ. ನಿನ್ನೆ ಎಲ್ಲ ನೀವು ತುಂಬಾ ಯೂಟ್ಯೂಬ್ ಚಾನೆಲ್ಸ್ ಅಲ್ಲಿ ನೋಡಿರ್ತೀರಾ, ಮಹಾಪತನ, ಇನ್ನ ಮೇಲಕ್ಕೆ ಬರಲ್ಲ, ಇನ್ನ ಏನೋ ಮುಗ್ದೇ ಹೋಯ್ತು ಕತೆ, ಇನ್ನು 6 ತಿಂಗಳು ಬೇಕು, ಇನ್ನೊಂದು ವರ್ಷ ಬೇಕು, ಆ ಥರ ಎಲ್ಲ ಮಾಡಿರ್ತಾರೆ. ಆದ್ರೆ ನೋಡಿ ಟೆಕ್ನಿಕಲಿ ನಿಮ್ಗೆ ಏನಾದ್ರು ಗೊತ್ತಿತ್ತು ಅಂತಂದ್ರೆ ಇಲ್ಲಿಂದನು 2024 ಅಕ್ಟೋಬರ್ ಇಂದನು 20 SMA ಕೆಳಗಡೆ ಬಂದಾಗ್ಲಿಂದನು ನೀವು ಮಾರ್ಕೆಟು ಸದ್ಯಕ್ಕೆ ವೀಕ್ ಇದೆ ಅಂತಂದ್ಬಿಟ್ಟು ಯಾವುದೇ ಒಂದು ಅಗ್ರೆಸಿವ್ ಸ್ವಿಂಗ್ ಟ್ರೇಡ್ಸ್ ಆಗಲಿ ಬೈಯಿಂಗ್ ಪೊಸಿಷನ್ಸ್ ಆಗಲಿ ಅವಾಯ್ಡ್ ಮಾಡ್ಬೋದಾಗಿತ್ತು. ಒಂದು, ಈಗ ಎಲ್ಲರೂ ಪ್ಯಾನಿಕ್ ಬಟನ್ನ ಪ್ರೆಸ್ ಮಾಡಿದ್ದಾರೆ. ಈ ಟೈಮಲ್ಲಿ ನಾವು ಅಲರ್ಟ್ ಆಗಬೇಕು. ಯಾಕೆಂತಂದ್ರೆ ಇಲ್ಲಿ ನಮಗೆ ಒಂದು RSI ಡೈವರ್ಜೆನ್ಸ್ ಫಾರ್ಮೇಶನ್ ಆಗ್ತಾ ಇದೆ. ಅಗೈನ್ ನಾನಿಲ್ಲಿ ನಿಮಗೆ ಒಂದು ಡಿಸ್ಕ್ಲೋಸರ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಡಿಸ್ಕ್ಲೈಮರ್ ಏನದು ಅಂತಂದ್ರೆ, ಇಲ್ಲಿ ನಾನು ಬೈ ಮಾಡಿ ಸೆಲ್ ಮಾಡಿ ಅಂತ ಯಾವುದೇ ಒಂದು ರೆಕಮೆಂಡೇಶನ್ಸ್ನ ಕೊಡ್ತಾ ಇಲ್ಲ. ಆದರೆ ನೀವು ಚಾರ್ಟ್ ಅನಾಲಿಸಿಸ್ನ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಒಂದು ಮಾರ್ಕೆಟ್ ಡೈರೆಕ್ಷನ್ನ ಒಂದು 70% ನಾವು ಕಲಿಬೋದು. ಓಕೆ, ಸೊ ಹಾಗಾಗಿ ಇಲ್ಲಿ ಬೈ ಮಾಡ್ಲಾ ಸೆಲ್ ಮಾಡ್ಲಾ ಅನ್ನೋದಲ್ಲ ಇಂಪಾರ್ಟೆಂಟು. ಇಲ್ಲಿ ನಿಮಗೆ ಈ ತರ ಅನಾಲಿಸಿಸ್ ಗೊತ್ತಿದ್ದಾಗ ನೀವೊಂದು ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡೋದಕ್ಕೆ, ಪ್ರಾಫಿಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಹಾಗಾಗಿ ನಾ ಇದನ್ನ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಒಳ್ಳೆ ಕಂಟೆಂಟ್ ಸಿಗ್ತಾ ಇದೆ. ಈಗ ಎಲ್ಲಾರು ಪ್ಯಾನಿಕ್ ಅಲ್ಲಿ ಇರುವಂತ ಸಿಚುವೇಶನ್ ಅಲ್ಲಿ ಒಂದು ಹೋಪ್ಸ್ ಬರ್ತಾ ಇದೆ, ಪ್ಲಸ್ ಇದು ಇನ್ಫಾರ್ಮೇಟಿವ್ ಆಗಿದೆ, ಇದನ್ನ ನಾನು ಕಲಿಬಹುದು, ಇದು ಒಂದು ಈಸಿ ಆಗಿದೆ ಅಂತ ಏನಾದ್ರು ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.